ನಮಸ್ಕಾರ ಸ್ನೇಹಿತರೆ, ಟೈಮ್ಸ್ ಟು ಸಂಚಾರ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾವು ನಿಮ್ಮ ಪ್ರೀತಿಯ ವಸಂತ ಹಾಗೂ ಸಂತೋಷ್. ಇಂದು ನಾವು ಬಂದಿರುವುದು ಬೆಂಗಳೂರಿನಿಂದ ಕೇವಲ 24 ಕಿಲೋಮೀಟರ್ ದೂರವಿರುವಂತಹ ಮನಸ್ಸಿಗೆ ಶಾಂತಿ ನೀಡುವ ಒಂದು ಅದ್ಭುತ ಆಧ್ಯಾತ್ಮಿಕ ಕ್ಷೇತ್ರವಾದ ವಿಶ್ವ ಪ್ರಸಿದ್ಧ ವಿಶ್ವಶಾಂತಿ ಆಶ್ರಮಕ್ಕೆ. ಬನ್ನಿ ಈ ಆಶ್ರಮದ ಬಗ್ಗೆ ತಿಳಿದುಕೊಳ್ಳೋಣ. ಈ ಆಶ್ರಮವನ್ನು ಸಂತ ಸದ್ಗುರು ಕೇಶವದಾಸರವರು 1982ರಲ್ಲಿ ಭಗವದ್ಗೀತೆಯ ಸಂದೇಶ, ವಿಶ್ವಶಾಂತಿ ಹಾಗೂ ಭಕ್ತಿ ಯೋಗವನ್ನು ಜನರಿಗೆ ತಲುಪಿಸುವ ಸದುದ್ದೇಶದಿಂದ ಈ ದಿವ್ಯ ಕ್ಷೇತ್ರವನ್ನು ಸ್ಥಾಪಿಸಿದರು. ಸುಮಾರು 15 ಎಕರೆ ಪ್ರದೇಶದಲ್ಲಿರುವ ಈ ಆಶ್ರಮದಲ್ಲಿ ಅನೇಕ ದೇವಾಲಯಗಳು, ಭವ್ಯ ಮೂರ್ತಿಗಳು ಹಾಗೂ ಧ್ಯಾನ ಮಂದಿರಗಳಿವೆ. ಮೊದಲಿಗೆ ಆಶ್ರಮವನ್ನು ಪ್ರವೇಶಿಸುತ್ತಿದ್ದಂತೆಯೇ ಎಡಭಾಗದಲ್ಲಿ ವಿಶ್ವಂಬರ ಮಹಾಗಣಪತಿಯ ದೇಗುಲವಿದ್ದು, ಸುಂದರವಾದಂತಹ ವಿಶ್ವಂಬರ ಮಹಾಗಣಪತಿಯ ದರ್ಶನವನ್ನು ಮಾಡಬಹುದು. ನಂತರ ಸೀತಾರಾಮ, ಲಕ್ಷ್ಮಣ ಸಹಿತ ಹನುಮಂತ ಹಾಗೂ ಶಿವಲಿಂಗವನ್ನು ಪ್ರತಿಷ್ಠಾಪಿಸಲಾಗಿದ್ದು, ಪಕ್ಕದಲ್ಲಿಯೇ ವಿಠ್ಠಲ, ರುಕ್ಮಿಣಿ, ರಾಧಾಕೃಷ್ಣ, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ, ಶ್ರೀ ದತ್ತಾತ್ರೇಯರು, ಶ್ರೀ ಸತ್ಯನಾರಾಯಣ ಸ್ವಾಮಿ ಮತ್ತು ನವಗ್ರಹ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಇನ್ನು ಈ ದೇವಾಲಯದ ಮುಂಭಾಗದಲ್ಲಿ ಯಜ್ಞಶಾಲೆ ಇದ್ದು, ವಿಶೇಷ ದಿನಗಳಲ್ಲಿ ಹೋಮ ಹವನಗಳು ಸಹ ಇಲ್ಲಿ ನಡೆಯುತ್ತವೆ. ಇನ್ನು ಈ ದೇವಾಲಯದ ಪಕ್ಕದಲ್ಲಿಯೇ ಹನುಮಾನ್ ಮಂದಿರವಿದ್ದು, ಇಲ್ಲಿ ಭವ್ಯ ಹನುಮಂತನ ಮೂರ್ತಿಯ ದರ್ಶನವನ್ನು ಪಡೆಯಬಹುದು. ಇಲ್ಲಿ ಪ್ರತಿ ಪೌರ್ಣಮಿಯ ದಿನದಂದು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಇದ್ದು, ಪೂಜೆಯ ನಂತರ ತೀರ್ಥ ಪ್ರಸಾದವಿರುತ್ತದೆ. ಇನ್ನು ಈ ಆಶ್ರಮದ ಒಳಗಡೆ ಪ್ರವೇಶಿಸುತ್ತಿದ್ದಂತೆಯೇ ದೂರದಿಂದಲೇ ಆಕರ್ಷಿಸುವ ಶ್ರೀ ವಿಶ್ವರೂಪ ವಿಜಯ ವಿಠ್ಠಲ ಸ್ವಾಮಿಯ ಭವ್ಯ ಮೂರ್ತಿಯು ಇಲ್ಲಿನ ಪ್ರಮುಖ ಆಕರ್ಷಣೆಯಾಗಿದೆ. ಈ ಆಶ್ರಮದಲ್ಲಿ ದುರ್ಗಾದೇವಿಯ ದೇವಾಲಯವೂ ಸಹ ಇದ್ದು, ತಾಯಿಯ ದರ್ಶನವನ್ನು ಪಡೆಯಬಹುದು. ನಂತರ ಈ ದೇವಾಲಯದ ಮುಂಭಾಗದಲ್ಲಿಯೇ ಶ್ರೀ ಪಾಂಡುರಂಗ ಸಭಾಭವನವಿದೆ. ವಿಜಯ ವಿಠ್ಠಲ ದೇವಸ್ಥಾನದ ಮುಂಭಾಗದಲ್ಲಿ ಆಕರ್ಷಕ ತುಳಸಿ ಕಟ್ಟೆಯನ್ನು ನಿರ್ಮಿಸಿದ್ದು, ವಿಶೇಷ ಕೆತ್ತನೆಯಿಂದ ಕಂಗೊಳಿಸುತ್ತದೆ. ಇನ್ನು ಇಲ್ಲಿನ ವಿಶ್ವರೂಪ ವಿಜಯ ವಿಠ್ಠಲ ದೇಗುಲವನ್ನು ದಕ್ಷಿಣದ ಪಂಡರಾಪುರಿ ಎಂತಲೂ ಕರೆಯಲಾಗುತ್ತದೆ. ಉತ್ತರದಲ್ಲಿರುವ ಪಂಡರಾಪುರಕ್ಕೆ ಹೋಗಲಾರದವರು ಇಲ್ಲಿ ಬಂದು ಶ್ರೀ ಪಾಂಡುರಂಗ ರುಕ್ಮಿಣಿಯ ದರ್ಶನವನ್ನು ಪಡೆಯುತ್ತಾರೆ. ಇಲ್ಲಿ ಸ್ವಾಮಿಗೆ ಹರಕೆ ಮಾಡಿ ತೊಟ್ಟಿಲು ಕಟ್ಟಿ ಸೇವೆ ಸಲ್ಲಿಸುವುದರಿಂದ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಇನ್ನು ಸ್ವಾಮಿಯ ಸುತ್ತಲೂ ಅಷ್ಟಲಕ್ಷ್ಮಿಯರ ಸುಂದರ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗಿದ್ದು, ಒಂದೇ ಸ್ಥಳದಲ್ಲಿ ಅಷ್ಟಲಕ್ಷ್ಮಿಯರ ದರ್ಶನವನ್ನು ನೀವಿಲ್ಲಿ ಪಡೆಯಬಹುದು. ದೇವಾಲಯದ ಮೇಲ್ಭಾಗದಲ್ಲಿ ಭವ್ಯವಾದ ವಿಜಯ ವಿಠಲ ಸ್ವಾಮಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದ್ದು, ಸ್ವಾಮಿಯ ಎರಡೂ ಬದಿಗಳಲ್ಲಿ ಶಂಕು ಚಕ್ರವಿರುವ ಶ್ರೀ ರಾಮನಾಮ ತಾರಕ ನಿಧಿಯ ಸ್ತೂಪವನ್ನು ಕಾಣಬಹುದು. ಇನ್ನು ಈ ಭವ್ಯ ಮೂರ್ತಿಗೆ ಆಷಾಢ ಮಾಸದ ಪ್ರಥಮ ಏಕಾದಶಿಯಂದು ಮಹಾಮಸ್ತಕಾಭಿಷೇಕ ಮತ್ತು ವಿಶೇಷ ಪೂಜೆಗಳು ನೆರವೇರುತ್ತವೆ. ಈ ದಿನ ಇಲ್ಲಿಗೆ ಬರುವ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗಗಳು ಸಹ ನಡೆಯುತ್ತವೆ. ಇನ್ನು ಈ ಆಶ್ರಮದ ಪ್ರಮುಖ ಆಕರ್ಷಣೆಯಾದ ಗೀತಾ ಮಂದಿರ, ಗಾಯತ್ರಿ ಮಂದಿರ, ಗುರುಗಳ ಸಮಾಧಿಯ ದರ್ಶನ ಪಡೆಯಲು ಇಲ್ಲಿ ಪ್ರವೇಶ ಶುಲ್ಕವಿದ್ದು, ಮಕ್ಕಳಿಗೆ 10 ರು ಮತ್ತು ವಯಸ್ಕರಿಗೆ 20 ರುಗಳನ್ನು ವಿಧಿಸಲಾಗುತ್ತದೆ. ಇಲ್ಲಿಂದ ನೀವು ಆಶ್ರಮಕ್ಕೆ ಕಾಲಿಡುತ್ತಿದ್ದ ಹಾಗೆಯೇ ಇಲ್ಲಿನ ಸ್ವಚ್ಛತೆ ಮತ್ತು ಹಸಿರಿನಿಂದ ಕೂಡಿರುವ ಶಾಂತ ವಾತಾವರಣ ನಿಮ್ಮ ಮನಸ್ಸಿಗೆ ಒಂದು ರೀತಿಯ ಉಲ್ಲಾಸವನ್ನು ತುಂಬುತ್ತದೆ. ಇನ್ನು ಈ ಆಶ್ರಮದಲ್ಲಿ ಮಕ್ಕಳಿಗಾಗಿ ಪುಟಾಣಿ ಪಾರ್ಕ್ ಇದ್ದು, ಆಟವಾಡಲು ಜಾಲಿ ರೈಡ್, ಜೋಕಾಲೆ,
ಜಾರುಬಂಡಿ ಮುಂತಾದವುಗಳನ್ನು ನಿರ್ಮಿಸಲಾಗಿದೆ. ಪಾರ್ಕ್ನ ಪ್ರವೇಶ ಶುಲ್ಕ 5 ರೂಪಾಯಿ ಇದ್ದು ಜಾಲಿ ರೈಡ್ನ ಪ್ರವೇಶ ಶುಲ್ಕ 20 ರೂಪಾಯಿ ಆಗಿರುತ್ತದೆ. ಈ ಆಶ್ರಮದ ಮುಖ್ಯ ಆಕರ್ಷಣೆಗಳಲ್ಲಿ ಒಂದಾದ ರಥದ ಅದ್ಭುತ ಶಿಲ್ಪವಿದ್ದು, ಈ ರಥದಲ್ಲಿ ಸಾರಥಿಯಾದ ಶ್ರೀಕೃಷ್ಣನು ಅರ್ಜುನನಿಗೆ ಗೀತೋಪದೇಶ ನೀಡುತ್ತಿರುವ ದೃಶ್ಯವನ್ನು ನಾವಿಲ್ಲಿ ನೋಡಬಹುದು. ಈ ರಥದ ಕೆಳಭಾಗದಿಂದ ಭಗವದ್ಗೀತಾ ಮಂದಿರಕ್ಕೆ ಪ್ರವೇಶವಿದ್ದು, ಇಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ವಿಶ್ವರೂಪ ದರ್ಶನವನ್ನು ನೀಡುತ್ತಿರುವ ಅದ್ಭುತ ಮೂರ್ತಿಯನ್ನು ನಿರ್ಮಿಸಲಾಗಿದೆ. ಮಂದಿರದ ಗೋಡೆಗಳ ಮೇಲೆ ಭಗವದ್ಗೀತೆಯ ಸುಮಾರು 800 ಶ್ಲೋಕಗಳನ್ನು ಕನ್ನಡ, ಸಂಸ್ಕೃತ, ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಕೆತ್ತಲಾಗಿದೆ. ಇದನ್ನು ನೋಡುವುದೇ ಒಂದು ಅದ್ಭುತ ಅನುಭವ. ಈಗ ನಾವು ಪ್ರವೇಶಿಸುತ್ತಿರುವುದು ಭಗವದ್ಗೀತಾ ಮಂದಿರದ ಕೆಳಭಾಗದಲ್ಲಿರುವಂತಹ ಶ್ರೀ ಬ್ರಹ್ಮರೂಪಿಣಿ ಗಾಯತ್ರಿ ದೇವಿ ಸನ್ನಿಧಾನಕ್ಕೆ. ಹಿಂದೂ ಧರ್ಮದಲ್ಲಿ ಗಾಯತ್ರಿ ದೇವಿಯನ್ನು ವೇದಮಾತೆ ಎಂದು ಕರೆಯಲಾಗುತ್ತದೆ. ಜ್ಞಾನ, ಶುದ್ಧತೆ, ಶಕ್ತಿ ಮತ್ತು ಆಧ್ಯಾತ್ಮಿಕ ಬೆಳಕಿನ ಪ್ರತೀಕವೇ ಗಾಯತ್ರಿ ದೇವಿ. ಗಾಯತ್ರಿ ಮಂತ್ರವನ್ನು ಜಪಿಸುವುದರಿಂದ ಮನಸ್ಸಿಗೆ ಶಾಂತಿ, ಏಕಾಗ್ರತೆ ಮತ್ತು ಸಕಾರಾತ್ಮಕ ಶಕ್ತಿ ದೊರೆಯುತ್ತದೆ ಎಂದು ವೇದಗಳಲ್ಲಿ ಹೇಳಲಾಗಿದೆ. ಇಲ್ಲಿ ಅನೇಕ ಭಕ್ತರು ಕುಳಿತು ಗಾಯತ್ರಿ ಜಪ ಮತ್ತು ಧ್ಯಾನ ಮಾಡುತ್ತಾರೆ. ಧ್ಯಾನ ಮಾಡಲು ಬಯಸುವವರಿಗೆ ಮತ್ತು ಆಧ್ಯಾತ್ಮಿಕ ಅನುಭವ ಹುಡುಕುವವರಿಗೆ ಈ ಗಾಯತ್ರಿ ಮಂದಿರ ಅತ್ಯುತ್ತಮ ಸ್ಥಳ. ಗಾಯತ್ರಿ ಮಂದಿರದಿಂದ ಹೊರಬಂದ ನಂತರ ಸಿಗುವುದೇ ಸದ್ಗುರು ಸಂತ ಕೇಶವದಾಸರ ಭಜನಾ ಮಂದಿರ. ಇಲ್ಲಿ ಸದ್ಗುರು ಸಂತ ಕೇಶವದಾಸರ ಪ್ರತಿಮೆಯನ್ನು ಸುಂದರವಾಗಿ ನಿರ್ಮಿಸಲಾಗಿದ್ದು, ಪ್ರತಿದಿನ ಸಂಜೆ ಇಲ್ಲಿ ಭಜನೆಗಳು ನಡೆಯುತ್ತವೆ. ಇಲ್ಲಿಂದ ಮುಂದೆ ಹೊರಟರೆ ಸದ್ಗುರು ಸಂತ ಕೇಶವದಾಸರವರ ಸಮಾಧಿಯನ್ನು ಕಾಣಬಹುದು. ಸಮಾಧಿಯ ದರ್ಶನದ ನಂತರ ಹಾಗೆಯೇ ಮುಂದೆ ಸಾಗಿದರೆ ಭಾರತದ 7 ಪವಿತ್ರ ಸಪ್ತ ನದಿಗಳಾದ ಗಂಗಾ, ಯಮುನಾ, ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧು ಮತ್ತು ಕಾವೇರಿಯನ್ನು ಪ್ರತಿನಿಧಿಸುವ ಸುಂದರ ಮೂರ್ತಿಗಳ ಕೆತ್ತನೆಗಳನ್ನು ನಾವಿಲ್ಲಿ ಕಾಣಬಹುದು. ಇನ್ನು ಈ ಆಶ್ರಮವನ್ನು ತಲುಪಲು ಮೆಜೆಸ್ಟಿಕ್, ಕೆಆರ್ ಮಾರ್ಕೆಟ್, ಯಶವಂತಪುರದಿಂದ ಬಸ್ಸುಗಳ ಸೌಲಭ್ಯವಿದೆ. ನೆಲಮಂಗಲ ಕಡೆಗೆ ಸಂಚರಿಸುವ ಎಲ್ಲಾ ಬಸ್ಸುಗಳು ವಿಶ್ವಶಾಂತಿ ಆಶ್ರಮದ ಬಳಿ ನಿಲುಗಡೆ ಇದ್ದು, ಇಲ್ಲಿಂದ ಆಶ್ರಮವು ಕಣ್ಣಳತೆ ದೂರದಲ್ಲಿದ್ದು ಆರಾಮವಾಗಿ ತಲುಪಬಹುದು. ಇನ್ನು ಸ್ವಂತ ವಾಹನದಲ್ಲಿ ಬರುವವರಿಗೆ ವಿಶಾಲ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಒಟ್ಟಾರೆಯಾಗಿ ಹೇಳುವುದಾದರೆ, ವಾರಾಂತ್ಯದಲ್ಲಿ ಕುಟುಂಬದೊಂದಿಗೆ ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಕಾಲ ಕಳೆಯಬೇಕೆಂದುಕೊಂಡಿದ್ದರೆ ಈ ಆಶ್ರಮ ಅತ್ಯುತ್ತಮ ಸ್ಥಳವಾಗಿದೆ. ಈ ವಿಡಿಯೋ ಮತ್ತು ನಾವು ನೀಡಿದ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯಮಾಡಿ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಮತ್ತೊಂದು ವಿಶೇಷ ಸ್ಥಳದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಧನ್ಯವಾದಗಳು.